ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಕಸರತ್ತುಗಳು ಜೋರಾಗಿ ನಡೀತಾ ಇದೆ. ವಾರದ ಒಳಗೆ ಸಂಪುಟ ವಿಸ್ತರಣೆಯನ್ನು ಮುಗಿಸ್ಬಿಡಬೇಕು ಅನ್ನೋದು ಹೈಕಮಾಂಡ್ನ ಪ್ಲಾನ್ನ ಭಾಗ ಆಗ್ತಾ ಇದೆ. 3 ಪಟ್ಟಿ 3 ಲೆಕ್ಕಾಚಾರ. ಸಂಪುಟ ವಿಸ್ತರಣೆಗೆ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಡೆಯಿಂದ ಪ್ರತ್ಯೇಕ ಪಟ್ಟಿಗಳು ಸಹಜವಾಗಿ ರೆಡಿ ಇದೆ. ತಮ್ಮವರಿಗೆ ಒಂದು ಪುಷ್ ಕೊಡಬೇಕು ಅನ್ನೋ ಪ್ರಯತ್ನವನ್ನ ಇಬ್ಬರು ಮಾಡ್ತಾರೆ. ಇಬ್ಬರ ಪಟ್ಟಿ ತಗೊಂಡು ತಮ್ಮದು ಒಂದು ಪಟ್ಟಿ ತಗೊಂಡು ಇದರಲ್ಲಿ ಯಾರನ್ನ ಕೈ ಬಿಡಬೇಕು, ಯಾರನ್ನ ಮುಂದುವರಿಸಬೇಕು, ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಯೋಚನೆ ಮಾಡ್ಬೋದು. ಸಂಪುಟದಲ್ಲಿ ಸ್ಥಾನಗಳನ್ನು ಪಡೆಯೋದಕ್ಕಂತೂ ಎಲ್ಲರ ಜೊತೆಗೂ ಚೆನ್ನಾಗಿರೋ ಪ್ರಯತ್ನವನ್ನು ಆಕಾಂಕ್ಷಿಗಳು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒಂದೊಂದು ಸಮುದಾಯದಿಂದ ಏನಿಲ್ಲ ಅಂದರೆ ಈಗ ಒಕ್ಕಲಿಗ ಸಮುದಾಯ ಅಂತಲೇ ತಗೊಂಡ್ರು 20 ರಿಂದ 30 ಜನ ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ಕೂತಿದ್ದಾರೆ. ಶಾಸಕರೇ ನಾವು ಹೇಳ್ತಾ ಇರೋದು, ಬೇರೆ ಲೆಕ್ಕಾಚಾರಗಳಲ್ಲ. 18 ರಿಂದ ಒಂದು 20 ಜನ. ಆಮೇಲೆ MLCಗಳನ್ನ ಸೇರಿಸ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದು ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. 3 ಪಟ್ಟಿ ಜರಡಿ ಹಿಡಿಯೋ ಕಾರ್ಯಕ್ರಮ ಹೈಕಮಾಂಡ್ ಯಾವ ರೀತಿ ಮಾಡುತ್ತೆ ಈ ಸಲ? ಕೂಡ ಪ್ರಮುಖವಾಗುತ್ತೆ. ಸಿಎಂ ಅವರ ಒತ್ತಡಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತೋ ಅಥವಾ ಮಾಜಿ ಸಿಎಂ ಅವರಿಗೆ ಎಷ್ಟು ಮಣೆ ಆಗ್ತಿರೋ ಅಥವಾ ಹೈಕಮಾಂಡ್ ತನ್ನ ನಿಲುವನ್ನು ಎಷ್ಟು ಗಟ್ಟಿಯಾಗಿ ಪಟ್ಟಿಡಿಯುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಮೊದಲ 14 ಜನರಲ್ಲಿ ಬಹುತೇಕ ಹೈಕಮಾಂಡ್ ಹೇಳಿದಂಥವರೇ ಆಗಿದ್ರು ಮತ್ತು ಮಾಜಿ ಸಿಎಂ ಆಪ್ತರು ಕೂಡ ಜಾಸ್ತಿ ಇದ್ರು. ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅಂಥ ಮಟ್ಟಿಗಿನ ದೊಡ್ಡ ಪಟ್ಟನ್ನು ಹಿಡಿದಂತೆ ಕಾಣಿಸ್ತಾ ಇರಲಿಲ್ಲ. ಆದರೆ ಈಗ ತಮ್ಮ ಸಂಪುಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಪಡ್ಕೊಳ್ಳೋ ವಿಚಾರ ತಮ್ಮ ಆಪ್ತರಿಗಾಗಿ ಹೆಚ್ಚಿನ ಒತ್ತಡವನ್ನು ಮುಖ್ಯಮಂತ್ರಿಗಳು ತರ್ತಾರಾ ಅಥವಾ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟುಬಿಡ್ತಾರಾ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಆದರೆ ಜಾತಿ ಸಮೀಕರಣದಲ್ಲಿ ಕೆಲವೊಂದನ್ನು ಸಿದ್ದರಾಮಯ್ಯ ಅವರು ಅಂತಿಮಪಡಿಸಬೇಕಾಗುತ್ತೆ. ಒಕ್ಕಲಿಗರ ಕೋಟಾ ಮುಂತಾದವುಗಳನ್ನ ಮುಖ್ಯಮಂತ್ರಿಗಳೇ ಅಂತಿಮವಾಗಿ ಹೇಳಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಉಳಿದ ಜಾತಿವಾರು ಸಮೀಕರಣ, ಪ್ರದೇಶವಾರು ಸಮೀಕರಣಗಳಲ್ಲಿ ಮಾಜಿ ಸಿಎಂ ಹಾಗೂ ಹೈಕಮಾಂಡ್ 3 ಮಟ್ಟದಲ್ಲೂ ಕೂಡ ಆಗಬಹುದಾದಂಥ ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾ ಏನು ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಹಾಗಾಗಿ ಯಾರಿಗೆ ಹೆಚ್ಚು ಮಣೆ ಅನ್ನೋದಕ್ಕಿಂತ ಹೈಕಮಾಂಡ್ ತನ್ನದೇ ಆದ ನಿಲುವನ್ನು ಸ್ಪಷ್ಟಪಡಿಸಲಿಕ್ಕೆ ಮುಂದಾದರೆ ಅಥವಾ ತನ್ನದೇ ಆದ ಫಾರ್ಮುಲಾವನ್ನು ರಾಜ್ಯದ ಮೇಲೆ ಹೇರಲಿಕ್ಕೆ ಮುಂದಾದರೆ ಬೇರೆಯದೇ ರೀತಿಯ ಪಟ್ಟಿ ಹೊರಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಕುತೂಹಲ ಇರುವಂಥದ್ದು ಎಲ್ಲರನ್ನೂ ಕೂಡ ಮನಗೆಲ್ಲಬೇಕಾದಂಥ ಅನಿವಾರ್ಯತೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ. ಅದು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಾಯಕರು ಎಲ್ಲರನ್ನೂ ಮನವೊಲಿಸಿಕೊಂಡು ಎಲ್ಲರ ದೃಷ್ಟಿಯಲ್ಲೂ ಕೂಡ ಓಕೆ ಅನ್ನಿಸ್ಕೊಂಡ್ರೆ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿ ಉಭಯ ನಾಯಕರ ಭೇಟಿ ಮುಗಿಸ್ಕೊಂಡು ಬಹುತೇಕ ಆಕಾಂಕ್ಷಿಗಳು ದೆಹಲಿಯತ್ತ ಫ್ಲೈಟ್ ಹತ್ತದಂತೆ ಕಾಣಿಸ್ತಾ ಇದೆ. ಆದರೆ ಅಂತಿಮವಾದ ತೀರ್ಮಾನ ಹೈಕಮಾಂಡ್ ಅನ್ನುವಂಥದ್ದು ಮತ್ತು ಇಬ್ಬರ ವಿಶ್ವಾಸದೊಂದಿಗೆ ಆಗೋದ್ರಿಂದ ಸಿಎಂ, ಮಾಜಿ ಸಿಎಂ ಮತ್ತು ಹೈಕಮಾಂಡ್ ಮೂವರು ಕೂಡ ಸೇರಿ ಮಾಡಬಹುದಾದಂಥ ಸರ್ವಸಮ್ಮತವಾದ ಪಟ್ಟಿ ಯಾವುದು ಅನ್ನೋ ಬಗ್ಗೆ ಈಗ ಕುತೂಹಲ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್.